ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಲಿದ್ದೀರಾ, ಸಣ್ಣ ಆಗಬೇಕು ಅಂತ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ನಿಮಗೆ ಅಂತ ಇಲ್ಲಿ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ತಂದಿದ್ದೀನಿ. ನಾನು ಆ್ಯಕ್ಚುಲಿ ಇದನ್ನು ಟ್ರೈ ಮಾಡ್ತಾಯಿದ್ದೆ, ಈಗಲೂ ಮಾಡ್ತೀನಿ ಕೂಡ. ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗಿದೆ. ಇದ್ರ ಜೊತೆಗೆ ಅಟ್ಲೀಸ್ಟ್ ಸ್ವಲ್ಪನಾದರೂ ವರ್ಕೌಟ್ ಅನ್ನೋದನ್ನು ಮಾಡಿ. ಇನ್ ಕೇಸ್ ವರ್ಕೌಟ್ ಮಾಡೋಕ್ಕಾಗಿಲ್ಲ ಅಂದರೆ ಈವ್ನಿಂಗ್ ನೀವು ಒಂದು 6:30 to 7:30 ಒಳಗಡೆ ಇದನ್ನು ತಿಂದು ಮುಗಿಸ್ಬಿಟ್ಟು ಅದಾದಮೇಲೆ ಒಂದು 8:30 to 9:30 1 ಅವರ್ ಆದರೂ ಸ್ವಲ್ಪ ಬ್ರಿಸ್ಕ್ ವಾಕ್ ಮಾಡಿ. ಸ್ವಲ್ಪ ಅಂದರೆ ನಿಮಗೆ ಎಫೆಕ್ಟ್ ಕಾಣಿಸುತ್ತೆ. ಸೊ ಇಲ್ಲಿ ನೀವು ಎಲ್ಲ ಥರದ ರಾ ಸಲಾಡ್ ಹಾಕ್ಕೋಬೋದು. ಯಾವುದೇ ಥರ ನಿಮಗೆ ಇಷ್ಟ ಆಗುತ್ತೋ ತಿನ್ನುವಂಥದ್ದು ನಿಮಗೆ ರಾ ಸಲಾಡ್ ಅದೆಲ್ಲನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಈರುಳ್ಳಿ, ಟೊಮ್ಯಾಟೊ ಮತ್ತು ಕ್ಯಾರೆಟು, ಬೀಟ್ರೂಟು, ಮಶ್ರೂಮ್, ಸ್ವಲ್ಪ ಬೇಯಿಸಿರೋವಂಥ ಮಶ್ರೂಮು, ಮತ್ತು ಬೇಕಿದ್ದರೆ ನೀವು ಪನ್ನೀರು ಹಾಕ್ಕೋಬೋದು. ಸ್ವಲ್ಪ ಬೇಯಿಸ್ಬಿಟ್ಟು ಪನ್ನೀರ್ ಹಾಕ್ಕೋಬೋದು. ಅಥವಾ ನಿಮಗೇನಾದರೂ ಬ್ರೋಕ್ಲಿ ಇಷ್ಟ ಆದರೆ ಬ್ರೋಕ್ಲಿನೂ ಸ್ವಲ್ಪ ಹಸಿದೇ ಹಾಕ್ಕೋಬೋದು. ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಎಲ್ಲ ಹಾಕ್ಕೊಳ್ಳಿ. ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಈ ಥರ, ಆಮೇಲೆ ಅಗಸೆ ಬೀಜ, ಸೊ ಈ ಥರ ಏನಾದರೂ ಸೀಡ್ಸ್ ಇದೆ ಅದನ್ನು ಸ್ವಲ್ಪನೇ ಎಲ್ಲ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ. ಕಾಯಿ ತುರಿನೂ ತುಂಬ ನಿಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲಿ ಕಡಲೆ ಬೀಜದ ಪುಡಿನಾದರೂ ಸ್ವಲ್ಪ ಬಳಸ್ಬೋದು, ಅಥವಾ ಹಸಿ ಕಡಲೆಕಾಯಿ ಬೀಜ ಆ ಥರ ಏನಾದ್ರು ಸಿಕ್ಕರೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಸ್ಮಾಲ್ ಸ್ಪೂನಷ್ಟು. ಸೊ ಹೀಗೆ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀವು ರಾ ಮ್ಯಾಂಗೋ ಅಥವಾ ಬೆಟ್ಟದ ನೆಲ್ಲಿಕಾಯಿ ಎರಡರಲ್ಲಿ ಒಂದು ಹಾಕ್ಕೊಳ್ಳಿ. ನಿಮಗೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆ್ಯಕ್ಚುಲಿ ಸ್ವಲ್ಪ ಹುಳಿ ನೆಲ್ಲಿಕಾಯಿಗಿಂತ ನಿಮಗೆ ಮಾವಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ನಿಮಗೆ ಹಂಕರ್ಡ್ನ ಮೊಸರಲ್ಲಿರುವಂಥ ನೀರಿನಂಶ ಎಲ್ಲ ತೆಗೆದ್ಬಿಡಿ. ಒಂದು ಸ್ವಲ್ಪ ಬಿಟ್ಟರೆ ಅದರಲ್ಲಿರುವಂಥ ನೀರಿನಂಶ ಎಲ್ಲ ಆಚೆ ಬರುತ್ತೆ. ಸೊ ಉಳಿದಂಥ ಕರ್ಡ್ ನಿಮಗೆ ಇಲ್ಲಿ ಹಂಕರ್ಡು. ಸೊ ಅದನ್ನ ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡಿ. ಆ್ಯಕ್ಚುಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಂಕರ್ಡು. ಇದನ್ನ ನೀವು ಬೆಳಗ್ಗೆ 11:30 to 12:30 ಅದೇ ಬ್ರೇಕ್ಫಾಸ್ಟ್, ಮತ್ತು ರಾತ್ರಿ 6:30 to 7:30 ಇದನ್ನು ತೊಗೊಳ್ಳಿ. ಎವ್ರಿಡೇ ವಾಕ್ ಮಾಡಿ. ಅದ್ರ ಜೊತೆಗೆ ಯಾವುದಾದ್ರು ಒಂದು ಸಿಟ್ರಸ್ ಫ್ರೂಟ್ ಜ್ಯೂಸ್ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ.